ಕಡಿಮೆ ದುಡ್ಡಲ್ಲಿ ಸಿಗುವಂತ ಒಳ್ಳೆ ಪ್ರೋಟೀನ್ ಅಂದ್ರೆ ಅದು ಮೊಟ್ಟೆ. ಒಂದರ್ಥದಲ್ಲಿ ಕೋಳಿ ಮೊಟ್ಟೆ ಬಡವರ ಪಾಲಿನ ಬಾದಾಮಿ ಇದ್ದಂಗೆ. ಆದ್ರೆ ಇಂಥ ಮೊಟ್ಟೆಯೇ ಈಗ ಅಪಾಯ ತಂದಿಡುತ್ತೆ ಅನ್ನುವ ಸುದ್ದಿ ಹರಿದಾಡ್ತಾ ಇದೆ. ಎಕ್ ತಿಂದ್ರೆ ಕ್ಯಾನ್ಸರ್ ಅನ್ನೋ ಭೀತಿ ಶುರುವಾಗಿದೆ. ಈ ಆತಂಕ ದೂರ ಮಾಡೋದಕ್ಕೆ ಅಂತೇಳಿ ಆರೋಗ್ಯ ಇಲಾಖೆ ಕಾನೂನು ಕೊನೆಗೂ ಒಂದಷ್ಟು ಕ್ರಮವನ್ನ ಜರುಗಿಸೋದಕ್ಕೆ ಮುಂದಾಗಿದೆ. ಏನೆಲ್ಲ ಕ್ರಮವನ್ನ ಕೈಗೊಂಡಿದೆ ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ಮೊಟ್ಟೆ ತಿಂದ್ರೆ ಬರುತ್ತಾ ಕ್ಯಾನ್ಸರ್? ರಾಜ್ಯದೆಲ್ಲೆಡೆ ಸ್ಯಾಂಪಲ್ಸ್ ಸಂಗ್ರಹ. ಉಸಿರಾಡುವ ಗಾಳಿಯಿಂದ ಹಿಡಿದು ತಿನ್ನುವ ಆಹಾರದ ತನಕ ವಿಷವಾಗ್ತಿದೆ. ಎಲ್ಲದರಲ್ಲೂ ಕಲಬೆರಕೆ ಸರ್ವೇ ಸಾಮಾನ್ಯ ಎಂಬಂತಾಗಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಗೋಬಿ ಮಂಚೂರಿ, ಕಬಾಬ್, ಪನ್ನೀರ್, ಬಟಾಣಿಗಳಿಗೆ ಹಾಕುವ ಕಲರ್ಗಳನ್ನು ಬ್ಯಾನ್ ಮಾಡಿತ್ತು. ಇದೀಗ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರೋ ಆತಂಕ ಎದುರಾಗಿದೆ. ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆಯಂತೆ. ಬ್ರಾಂಡ್ ಮೊಟ್ಟೆಗಳಷ್ಟೇ ಅಲ್ಲ, ಎಲ್ಲ ಮೊಟ್ಟೆಗಳಿಂದಲೂ ಕೂಡ ಕ್ಯಾನ್ಸರ್ ಬರುತ್ತೆ ಅಂತ ವದಂತಿ ಹಬ್ಬಿದೆ. ವೈದ್ಯರೊಬ್ಬರು ಈ ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದ್ದಾರೆ ಅಂತ ವಿಡಿಯೋ ವೈರಲ್ ಆಗಿದೆ. ಇದರಿಂದ ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಮೊಟ್ಟೆಗಳ ಸ್ಯಾಂಪಲ್ಸ್ ಸಂಗ್ರಹ ಮಾಡುತ್ತಿದೆ. ಅದನ್ನ ಟೆಸ್ಟ್ಗೆ ಒಳಪಡಿಸಿದೆ. ಡೇಂಜರ್ ಮೊಟ್ಟೆ. ಬೆಂಗಳೂರು ಸೇರಿ ರಾಜ್ಯದಲ್ಲಿ ಮೊಟ್ಟೆ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಲಾಗಿದೆ. 200ಕ್ಕೂ ಹೆಚ್ಚು ಕಡೆ ಎಗ್ ಸ್ಯಾಂಪಲ್ಸ್ ಅನ್ನು ಸಂಗ್ರಹ ಮಾಡಲಾಗಿದ್ದು ರಾಜಧಾನಿಯಲ್ಲೇ 50ಕ್ಕೂ ಹೆಚ್ಚು ಕಡೆ ಸ್ಯಾಂಪಲ್ಸ್ ಸಂಗ್ರಹ ಮಾಡಿದ್ದಾರೆ. ಸೂಪರ್ ಮಾರ್ಕೆಟ್, ಮಾರುಕಟ್ಟೆ ಎಲ್ಲೆಡೆ ಮೊಟ್ಟೆ ಮಾದರಿ ಸಂಗ್ರಹಿಸಿ ಆಹಾರ ಹಾಗೂ ಗುಣಮಟ್ಟ ಇಲಾಖೆಯಿಂದ ಕ್ರಮ ಕೈಗೊಂಡಿದೆ. ಮೊಟ್ಟೆಗಳಲ್ಲಿ ನೈಟ್ರೋಫ್ಯೂರಾನ್ ಔಷಧದ ಕಣ ಪತ್ತೆಯಾಗಿದೆಯಂತೆ. ಇದು ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆಗಳಿಗೆ ಕಾರಣವಾಗಿದ್ದು ಆರೋಗ್ಯ ಇಲಾಖೆ ಮೊಟ್ಟೆ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದೆ. ಮುಂದಿನ ವಾರ ಈ ವರದಿ ಆರೋಗ್ಯ ಇಲಾಖೆ ಕೈ ಸೇರಲಿದೆ. ನೋಡಿ, ಇನ್ನೂ ಪೂರ್ತಿ ಮಾಹಿತಿ ಸಂಗ್ರಹಣೆ ಆಗಬೇಕು. ಈಗ ಏನಾಗಿದೆ ಅದರ ತಿಳ್ಕೊಂಡು ನಂತರ ಮುಂದೆ ಏನು ಕ್ರಮ ತಗೊಳ್ಬೇಕು ಅಂತ ನೋಡೋಣ. ಪೂರ್ತಿ ಫಸ್ಟ್ ಮಾಹಿತಿ ಸಂಗ್ರಹಣೆ ಆಗಲಿ. ಯಾವುದೋ ಒಂದು ಕಂಪನಿ ವಿಚಾರ ಅಂತ ಇದೆ, ಅದಕ್ಕೋಸ್ಕರ ಅದೆಲ್ಲ ತಿಳ್ಕೊಂಡ ನಂತರ ಸುಮ್ಮನೆ ಜನರ ಗಾಬರಿ ಸೃಷ್ಟಿ ಮಾಡುವಂಥದ್ದು ಸರಿ ಇರೋದಿಲ್ಲ. ಮತ್ತೆ ಆತಂಕ ಪರಿಸ್ಥಿತಿ ಏನು ಯಾವ ಥರದ್ದು ಏನಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ನೋಡಿಕೊಂಡು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ. ತಿಳ್ಕೊಂಡು ಮತ್ತೆ ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಸಂಗ್ರಹಣೆ ಆದ್ಮೇಲೆ ಮುಂದೆ ತೀರ್ಮಾನ ಮಾಡ್ತೀವಿ. ಮೊಟ್ಟೆ ಕಲಬೆರಕೆ ಬಗ್ಗೆ ಜಿಮ್ ರವಿ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಲಬೆರಕೆ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಆಗ್ರಹ ಮಾಡಿದ್ದಾರೆ. ಇವತ್ತೇನು ಮೊಟ್ಟೆಯಲ್ಲಿ ಕಲಬೆರಕೆ ಕ್ಯಾನ್ಸರ್ ಅಂತ ಬರ್ತಿದೆಯಲ್ಲ, ಇದು ನಿಜವಾಗ್ಲೂ ಒಂದು ಆಘಾತಕಾರಿನೇ. ನನ್ನ ಪರವಾಗಿ ನನ್ನ ಅನಿಸಿಕೆ ಏನಪ್ಪಾ ಅಂದಾಗ, ಇದು ಇರಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಾವೆಲ್ಲ ಮೊಟ್ಟೆ ತಿಂದ ಬೆಳೆದಂತ ಜನ, ನಾವು ಯಾರು ಎದುರ್ಕೊಳ್ಬೇಕಾಗಿರೋ ಪರಿಸ್ಥಿತಿ ಇಲ್ಲ. ಇದರಿಂದ ಒಂದು ಷಡ್ಯಂತ್ರ ಅಡಗಿದೆ ನನಗೆ ನನ್ನ ಅಭಿಪ್ರಾಯ. ಜೊತೆಗೆ ಇದು ದೊಡ್ಡ ಮಾಫಿಯಾ. ಇದು ನನ್ನ ಕಂಪನಿ ಮೊಟ್ಟೆ ಸೇಲ್ ಆಗಲಿ, ನಿಮ್ಮ ಕಂಪನಿ ಮೊಟ್ಟೆ ಸೇಲ್ ಆಗಲಿ, ಅವ್ರು ತಗೋಬೇಡಿ ಇವ್ರು ತಗೋಬೇಡಿ ಅನ್ನೋ ಒಂದು ಪೈಪೋಟಿ ಬಿದ್ದು ಏನಾಗಿದೆ ಈ ಮೊಟ್ಟೆನ ಒಂದು ಸೃಷ್ಟಿ ಮಾಡಿದ್ರೆ ತಪ್ಪಾಗಲಾರ್ದು. ಇನ್ನು ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕೆ ನಾಗರಾಜ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಇದೊಂದು ಷಡ್ಯಂತ್ರ ಅಂತ ಆರೋಪ ಮಾಡಿದ್ದಾರೆ. ಇದರ ವಿರುದ್ಧ ಕೆಲವರು ಏನು ಅಪಪ್ರಚಾರ ಮಾಡ್ತಾ ಇದಾರಲ್ಲ, ಇದು 100% ಸುಳ್ಳು. ಇದು ಇಷ್ಟಕ್ಕೂ ಈ ವಿಚಾರವಾಗಿ ಯಾರು ಪ್ರಸ್ತಾಪ ಮಾಡಿದಾರಲ್ಲ, ಇದು ಒಂದು ನಾರ್ತ್ ಇಂಡಿಯಾದಲ್ಲಿ ಒಂದು ಯೂಟ್ಯೂಬರ್ ಮಾಡಿರುವಂತ ಅಂಶ. ಇದರಲ್ಲಿ ಏನೋ ಒಂದು AOZ ನ್ಯೂಟ್ರಾಪಾರನ್ ಅಂತ ಒಂದು ಕೆಮಿಕಲ್ ಇದೆ, ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ದಾರೆ. ಇದು ಶುದ್ಧ ಸುಳ್ಳು. ಇದು ಯಾವುದೇ ಒಂದು ಸರ್ಕಾರದ ಒಂದು ತನಿಖಾ ಇದರಲ್ಲಿ ದೃಢಪಟ್ಟಿಲ್ಲ. ಸೊ ಇದೆಲ್ಲ ನಾವು ಸುಳ್ಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮೊಟ್ಟೆ ಸುತ್ತ ಇದೀಗ ಸಾಕಷ್ಟು ಅನುಮಾನಗಳು ಮೂಡಿದ್ದು ಆರೋಗ್ಯ ಇಲಾಖೆ ವರದಿ ಬಂದ ಬಳಿಕವೇ ಸ್ಪಷ್ಟತೆ ಸಿಗಲಿದೆ. ಆದರೆ ಸದ್ಯಕ್ಕಂತೂ ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರದು ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಡಿಮೆ ದುಡ್ಡಲ್ಲಿ ಸಿಗುವಂತ ಒಳ್ಳೆ ಪ್ರೋಟೀನ್ ಅಂದ್ರೆ ಅದು ಮೊಟ್ಟೆ. ಒಂದರ್ಥದಲ್ಲಿ ಕೋಳಿ ಮೊಟ್ಟೆ ಬಡವರ ಪಾಲಿನ ಬಾದಾಮಿ ಇದ್ದಂಗೆ. ಆದ್ರೆ ಇಂಥ ಮೊಟ್ಟೆಯೇ ಈಗ ಅಪಾಯ ತಂದಿಡುತ್ತೆ ಅನ್ನುವ ಸುದ್ದಿ ಹರಿದಾಡ್ತಾ ಇದೆ.
ಎಗ್ ತಿಂದ್ರೆ ಕ್ಯಾನ್ಸರ್ ಅನ್ನೋ ಭೀತಿ ಶುರುವಾಗಿದೆ. ಈ ಆತಂಕ ದೂರ ಮಾಡೋದಕ್ಕೆ ಅಂತೇಳಿ ಆರೋಗ್ಯ ಇಲಾಖೆ ಕಾನೂನು ಕೊನೆಗೂ ಒಂದಷ್ಟು ಕ್ರಮವನ್ನ ಜರುಗಿಸೋದಕ್ಕೆ ಮುಂದಾಗಿದೆ. ಏನೆಲ್ಲ ಕ್ರಮವನ್ನ ಕೈಗೊಂಡಿದೆ ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ಮೊಟ್ಟೆ ತಿಂದ್ರೆ ಬರುತ್ತಾ ಕ್ಯಾನ್ಸರ್? ರಾಜ್ಯದೆಲ್ಲೆಡೆ ಸ್ಯಾಂಪಲ್ಸ್ ಸಂಗ್ರಹ. ಉಸಿರಾಡುವ ಗಾಳಿಯಿಂದ ಹಿಡಿದು ತಿನ್ನುವ ಆಹಾರದ ತನಕ ವಿಷವಾಗ್ತಿದೆ. ಎಲ್ಲದರಲ್ಲೂ ಕಲಬೆರಕೆ ಸರ್ವೇ ಸಾಮಾನ್ಯ ಎಂಬಂತಾಗಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಗೋಬಿ ಮಂಚೂರಿ, ಕಬಾಬ್, ಪನ್ನೀರ್, ಬಟಾಣಿಗಳಿಗೆ ಹಾಕುವ ಕಲರ್ಗಳನ್ನು ಬ್ಯಾನ್ ಮಾಡಿತ್ತು. ಇದೀಗ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರೋ ಆತಂಕ ಎದುರಾಗಿದೆ. ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆಯಂತೆ. ಬ್ರಾಂಡ್ ಮೊಟ್ಟೆಗಳಷ್ಟೇ ಅಲ್ಲ, ಎಲ್ಲ ಮೊಟ್ಟೆಗಳಿಂದಲೂ ಕೂಡ ಕ್ಯಾನ್ಸರ್ ಬರುತ್ತೆ ಅಂತ ವದಂತಿ ಹಬ್ಬಿದೆ. ವೈದ್ಯರೊಬ್ಬರು ಈ ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದ್ದಾರೆ ಅಂತ ವಿಡಿಯೋ ವೈರಲ್ ಆಗಿದೆ. ಇದರಿಂದ ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಮೊಟ್ಟೆಗಳ ಸ್ಯಾಂಪಲ್ಸ್ ಸಂಗ್ರಹ ಮಾಡುತ್ತಿದೆ. ಅದನ್ನ ಟೆಸ್ಟ್ಗೆ ಒಳಪಡಿಸಿದೆ. ಡೇಂಜರ್ ಮೊಟ್ಟೆ. ಬೆಂಗಳೂರು ಸೇರಿ ರಾಜ್ಯದಲ್ಲಿ ಮೊಟ್ಟೆ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಲಾಗಿದೆ. 200ಕ್ಕೂ ಹೆಚ್ಚು ಕಡೆ ಎಗ್ ಸ್ಯಾಂಪಲ್ಸ್ ಅನ್ನು ಸಂಗ್ರಹ ಮಾಡಲಾಗಿದ್ದು, ರಾಜಧಾನಿಯಲ್ಲೇ 50ಕ್ಕೂ ಹೆಚ್ಚು ಕಡೆ ಸ್ಯಾಂಪಲ್ಸ್ ಸಂಗ್ರಹ ಮಾಡಿದ್ದಾರೆ. ಸೂಪರ್ ಮಾರ್ಕೆಟ್, ಮಾರುಕಟ್ಟೆ ಎಲ್ಲೆಡೆ ಮೊಟ್ಟೆ ಮಾದರಿ ಸಂಗ್ರಹಿಸಿ ಆಹಾರ ಹಾಗೂ ಗುಣಮಟ್ಟ ಇಲಾಖೆಯಿಂದ ಕ್ರಮ ಕೈಗೊಂಡಿದೆ. ಮೊಟ್ಟೆಗಳಲ್ಲಿ ನೈಟ್ರೋಫ್ಯೂರಾನ್ ಔಷಧದ ಕಣ ಪತ್ತೆಯಾಗಿದೆಯಂತೆ. ಇದು ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆಗಳಿಗೆ ಕಾರಣವಾಗಿದ್ದು, ಆರೋಗ್ಯ ಇಲಾಖೆ ಮೊಟ್ಟೆ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದೆ. ಮುಂದಿನ ವಾರ ಈ ವರದಿ ಆರೋಗ್ಯ ಇಲಾಖೆ ಕೈ ಸೇರಲಿದೆ. ನೋಡಿ, ಇನ್ನೂ ಎಲ್ಲ ಪೂರ್ತಿ ಮಾಹಿತಿ ಸಂಗ್ರಹಣೆ ಆಗಬೇಕು. ಈಗ ಏನಾಗಿದೆ ಅದೆಲ್ಲ ತಿಳ್ಕೊಂಡು ನಂತರ ಮುಂದೆ ಏನು ಕ್ರಮ ತಗೊಳ್ಬೇಕು ಅಂತ ನೋಡೋಣ. ಪೂರ್ತಿ ಫಸ್ಟ್ ಮಾಹಿತಿ ಸಂಗ್ರಹಣೆ ಆಗಲಿ. ಯಾವುದೋ ಒಂದು ಕಂಪನಿಯ ವಿಚಾರ ಅಂತ ಇದೆ, ಅದಕ್ಕೋಸ್ಕರ ಅದೆಲ್ಲ ತಿಳ್ಕೊಂಡ ನಂತರ ಸುಮ್ಮನೆ ಜನರ ಗಾಬರಿ ಸೃಷ್ಟಿ ಮಾಡುವಂಥದ್ದು ಸರಿ ಇರೋದಿಲ್ಲ. ಮತ್ತೆ ಆತಂಕ ಪರಿಸ್ಥಿತಿ ಏನು ಯಾವ ಥರದ್ದು ಏನಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ನೋಡಿಕೊಂಡು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ, ತಿಳ್ಕೊಂಡು ಮತ್ತೆ ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಸಂಗ್ರಹಣೆ ಆದ್ಮೇಲೆ ಮುಂದೆ ತೀರ್ಮಾನ ಮಾಡ್ತೀವಿ. ಮೊಟ್ಟೆ ಕಲಬೆರಕೆ ಬಗ್ಗೆ ಜಿಮ್ ರವಿ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಲಬೆರಕೆ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಆಗ್ರಹ ಮಾಡಿದ್ದಾರೆ. ಇವತ್ತೇನು ಮೊಟ್ಟೆಯಲ್ಲಿ ಕಲಬೆರಕೆ ಕ್ಯಾನ್ಸರ್ ಅಂತ ಬರ್ತಿದೆಯಲ್ಲ, ಇದು ನಿಜವಾಗ್ಲೂ ಒಂದು ಆಘಾತಕಾರಿನೇ. ನನ್ನ ಪರವಾಗಿ ನನ್ನ ಅನಿಸಿಕೆ ಏನಪ್ಪಾ ಅಂದಾಗ, ಇದು ಇರಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಾವೆಲ್ಲ ಮೊಟ್ಟೆ ತಿಂದ ಬೆಳೆದಂತ ಜನ, ನಾವು ಯಾರು ಎದುರ್ಕೊಳ್ಬೇಕಾಗಿರೋ ಪರಿಸ್ಥಿತಿ ಇಲ್ಲ. ಇದರಿಂದ ಒಂದು ಷಡ್ಯಂತ್ರ ಅಡಗಿದೆ ನನಗೆ ನನ್ನ ಅಭಿಪ್ರಾಯ. ಜೊತೆಗೆ ಇದು ದೊಡ್ಡ ಮಾಫಿಯಾ. ಇದು ನನ್ನ ಕಂಪನಿ ಮೊಟ್ಟೆ ಸೇಲ್ ಆಗಲಿ, ನಿಮ್ಮ ಕಂಪನಿ ಮೊಟ್ಟೆ ಸೇಲ್ ಆಗಲಿ, ಅವ್ರು ತಗೋಬೇಡಿ ಇವ್ರು ತಗೋಬೇಡಿ ಅನ್ನೋ ಒಂದು ಪೈಪೋಟಿ ಬಿದ್ದು ಏನಾಗಿದೆ ಈ ಮೊಟ್ಟೆನ ಒಂದು ಸೃಷ್ಟಿ ಮಾಡಿದ್ರೆ ತಪ್ಪಾಗಲಾರ್ದು. ಇನ್ನು ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕೆ ನಾಗರಾಜ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಇದೊಂದು ಷಡ್ಯಂತ್ರ ಅಂತ ಆರೋಪ ಮಾಡಿದ್ದಾರೆ. ಇದರ ವಿರುದ್ಧ ಕೆಲವರು ಏನು ಅಪಪ್ರಚಾರ ಮಾಡ್ತಾ ಇದಾರಲ್ಲ, ಇದು 100% ಸುಳ್ಳು. ಇದು ಇಷ್ಟಕ್ಕೂ ಈ ವಿಚಾರವಾಗಿ ಯಾರು ಪ್ರಸ್ತಾಪ ಮಾಡಿದಾರಲ್ಲ, ಇದು ಒಂದು ನಾರ್ತ್ ಇಂಡಿಯಾದಲ್ಲಿ ಒಂದು ಯೂಟ್ಯೂಬರ್ ಮಾಡಿರುವಂತ ಅಂಶ. ಇದರಲ್ಲಿ ಏನೋ ಒಂದು AOZ ನ್ಯೂಟ್ರಾಪಾರನ್ ಅಂತ ಒಂದು ಕೆಮಿಕಲ್ ಇದೆ, ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ದಾರೆ. ಇದು ಶುದ್ಧ ಸುಳ್ಳು. ಇದು ಯಾವುದೇ ಒಂದು ಸರ್ಕಾರದ ಒಂದು ತನಿಖಾ ಇದರಲ್ಲಿ ದೃಢಪಟ್ಟಿಲ್ಲ. ಸೊ ಇದೆಲ್ಲ ನಾವು ಸುಳ್ಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮೊಟ್ಟೆ ಸುತ್ತ ಇದೀಗ ಸಾಕಷ್ಟು ಅನುಮಾನಗಳು ಮೂಡಿದ್ದು, ಆರೋಗ್ಯ ಇಲಾಖೆ ವರದಿ ಬಂದ ಬಳಿಕವೇ ಸ್ಪಷ್ಟತೆ ಸಿಗಲಿದೆ. ಆದರೆ ಸದ್ಯಕ್ಕಂತೂ ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರದು ಅನ್ನೋದೇ ಯಕ್ಷ ಪ್ರಶ್ನೆ.